ಬಟ್ ಇಲ್ಲಿ ಏನು ಕಾಣ್ತಾ ಇಲ್ಲ. ಬಟ್ ಇಲ್ಲಿ ಏನೋ ಒಂದು ಹೊಸದಾಗಿರುವಂತ ಒಂದು ಪ್ರಪಂಚ ಇದೆ ಅನ್ನುವಂಥದ್ದು ಇವರು ಹೇಳಿದ್ದಾರೆ. ಸೊ ಅದು ಏನಂತ ನೋಡೋಣ. ಇಲ್ಲಿ ಫ್ರಂಟ್ ಅಲ್ಲಿ ಬಂದ್ರೆ ಕೇವಲ ಒಂದು ಗೋಡೆ ಮಾತ್ರ ಕಾಣ್ತಾ ಇದೆ. ಸೈನಿಕರಿದ್ದಾರೆ ನೋಡಿ. ಇಲ್ಲಿ ಅಮರಗಿರಿ ಬದುಕು ಸಮಾಜಕ್ಕಾಗಿ ಪ್ರಾಣ ದೇಶಕ್ಕಾಗಿ ಅಂತ ಕಾಣ್ತಾ ಇದೆ. ಸೊ ಅಲ್ವಾ? ಸೊ ಇಷ್ಟು ಬಂದ ನಂತರ ಏನಿರ್ಬೋದು ಇಲ್ಲಿ, ಇಷ್ಟೇನಾ ಅಂತ ಹೇಳುವಂಥದ್ದು ನಾನು ಕೂಡ ಇವ್ರ ಜೊತೆ ಕೇಳಿದೆ. ಬಟ್ ಇಷ್ಟಲ್ಲ ಅಲ್ಲ, ಇನ್ನೇನೋ ಇದೆ, ಹೊಸದಾಗಿರುವಂಥ ವಿಷಯ ಇಲ್ಲಿ ಇದೆ. ಅದು ಏನಂತ ಇವಾಗ ತೋರಿಸ್ತೀನಿ, ಬನ್ನಿ ಒಳಗೆ ಹೋಗುವ. ನಮ್ಮ ದಕ್ಷಿಣ ಭಾರತದಲ್ಲೇ ಇರುವಂತಹದ್ದು ಎರಡೇ ಎರಡು. ಒಂದು ಕನ್ಯಾಕುಮಾರಿಯಲ್ಲಿದೆ, ಮತ್ತೊಂದು ಇರುವಂಥದ್ದು ನಮ್ಮ ಈ ಒಂದು ಹನುಮಗಿರಿಯಲ್ಲಿ ಅಂತ ಹೇಳೋದು ನಮ್ಮೆಲ್ಲರ ಒಂದು ಭಾಗ್ಯ ಇದು. ಅಮರಗಿರಿಗೆ ಎಂಟ್ರಿ ಆದ ಕೂಡಲೇ ಈ ಒಂದು ಯೋಧನ ಕೈ ಸಿಗುತ್ತೆ. ಅಂದ್ರೆ ಇದರ ನಿಜವಾದ ಅರ್ಥ ಏನಪ್ಪಾ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರ್ಬೋದು. ಯೋಧ ತನ್ನ ಯುದ್ಧ ಭೂಮಿಯಲ್ಲಿ ಪ್ರಾಣವನ್ನ ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ, ಹುತಾತ್ಮರಾಗುವಂತಹ ಸಂದರ್ಭದಲ್ಲೂ ಕೂಡ ಅವರ ಕೈ ಯಾವತ್ತೂ ಇದೇ ರೀತಿ ಇರುತ್ತೆ, ಮೇಲ್ಭಾಗದಲ್ಲೇ ಇರುತ್ತೆ. ನಮ್ಮ ಭಾರತ ಮಾತೆಗೆ ಜೈಕಾರವನ್ನ ಹಾಕುವ ಸ್ಥಿತಿಯಲ್ಲೇ ಒಬ್ಬ ಯೋಧರ ಕೈ ಇರುತ್ತೆ ಅನ್ನೋದಕ್ಕೆ ನಾವು ಎಂಟ್ರಿ ಆದಾಗಲೇ, ಅಮರಗಿರಿಗೆ ಎಂಟ್ರಿ ಆದಾಗಲೇ ಈ ರೀತಿಯ ಒಂದು ಕಾನ್ಸೆಪ್ಟ್ ಅನ್ನ ನೋಡಬಹುದು. ಸೊ ಹೊರಭಾಗದಿಂದ ಇದನ್ನು ಗೇಟ್ ತೆರೆದು ಒಳಭಾಗಕ್ಕೆ ಹೋಗಿ ನೋಡಿದ್ರೆ ಕೇವಲ ಒಂದು 2 ಕಟ್ಟಡಗಳು ಮಾತ್ರ, ಸಣ್ಣ ಪುಟ್ಟ ಕಟ್ಟಡಗಳು ಕಾಣುತ್ತೆ. ಬಟ್ ಇದರಲ್ಲಿರುವಂತಹ ಕಾನ್ಸೆಪ್ಟೇ ಎದುರು ಕಣ್ಣಿಗೆ ನಮಗೆ ಏನೂ ಕಾಣೋದಿಲ್ಲ. ಬಟ್ ಒಳಭಾಗಕ್ಕೆ ಹೋದಾಗ ಒಂದು ಅದ್ಭುತವಾದ ಪ್ರಪಂಚ ಇದೆ ಅಂತೆ. ಅದು ಏನಂತ ಈ ಅಮರಗಿರಿಯ ಒಳಭಾಗಕ್ಕೆ ಹೋಗಿ ನಿಮಗೆ ತೋರಿಸ್ತೀನಿ ಬನ್ನಿ. ಪಂಚಮುಖಿ ಆಂಜನೇಯ ಅಂತಂದರೆ 5 ಮುಖಗಳಿರುವಂಥದ್ದು. ಪೂರ್ವ ದಿಕ್ಕಿನಲ್ಲಿ ಆಂಜನೇಯ, ದಕ್ಷಿಣ ದಿಕ್ಕಿನಲ್ಲಿ ನರಸಿಂಹ, ಪಶ್ಚಿಮ ದಿಕ್ಕಿನಲ್ಲಿ ಗರುಡ, ಉತ್ತರ ದಿಕ್ಕಿನಲ್ಲಿ ವರಾಹಸ್ವಾಮಿ, ಊರ್ಧ್ವಮುಖವಾಗಿ ಮೇಲ್ಗಡೆಯಲ್ಲಿ ಇರುವಂಥವನು ಹಯಗ್ರೀವ. 5 ದಿಕ್ಕುಗಳಿಂದ 5 ಮುಖಗಳ ದರ್ಶನ ಮಾಡುವುದರಿಂದ 5 ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿದರೆ ಯಾವ ಫಲ ಸಿಗ್ತದೆಯೋ ಅದು ಒಂದು ಪಂಚಮುಖಿ ಆಂಜನೇಯನ ದರ್ಶನದಿಂದ ಸಿಗುವಂಥದ್ದು. ಎಲ್ರು ನಮಸ್ಕಾರ, ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ನಾನು ಪುತ್ತೂರಿನಿಂದ 23 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಹನುಮಗಿರಿಗೆ ಬಂದಿದ್ದೇನೆ. ನನ್ನ ಜೊತೆಗೆ ಶ್ರೀಯುತ ಅಶ್ವಿತ್ ಅವರಿದ್ದಾರೆ. ಏನೆಲ್ಲ ಹನುಮಗಿರಿ ಕ್ಷೇತ್ರದಲ್ಲಿದೆ ಅಂತ. ಸೊ ನಾವು ಫಸ್ಟಿಗೆ ಹೋದಾಗ ಪಂಚಮುಖಿ ಆಂಜನೇಯನ ಸನ್ನಿಧಿ ಸಿಗ್ತದೆ. ಒಂದು ಸ್ವಲ್ಪ ಮೇಲಕ್ಕೆ ಹೋದಾಗ ಕೋದಂಡರಾಮ ಸನ್ನಿಧಿ ಇದೆ, ಅಂದ್ರೆ ಅದಕ್ಕೆ ರಾಮಗಿರಿ ಅಂತ ಹೆಸರಿಟ್ಟಿದ್ದಾರೆ. ಆ ನಂತರದಲ್ಲಿ ಅಮರಗಿರಿ ಅಂತ ಹೇಳುವಂತ ಒಂದು ಜಾಗ ಇದೆ. ಕಪಿಲಾಶ್ರಮ ಗೋಮಂದಿರ ಇದೆ. ಈ ನಮ್ಮ ಹನುಮಗಿರಿಗೆ ಬಂದ್ರೆ ಇಷ್ಟೆಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಬಹುದು. ಸೊ ಪ್ರತಿಯೊಂದನ್ನ ಕೂಡ ಈ ಹನುಮಗಿರಿಯ ಒಳಭಾಗಕ್ಕೆ ಹೋಗಿ ನೋಡ್ಕೊಂಡು ಬರೋಣ. ಸೊ ಇದು ಎಂಟ್ರಿ, ದೊಡ್ಡ ದ್ವಾರ ನೋಡಿದೀವಿ ನಾವು. ಇಲ್ಲಿ ಹೆಜ್ಜೆಯನ್ನ ಇಟ್ಟ ಕೂಡಲೇ ನಮ್ಮ ಎಡಗಡೆಯಲ್ಲಿ ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ನಲ್ಲಿ ಪ್ರತಿಯೊಂದು ಕೆತ್ತನೆಗಳನ್ನ ಇಲ್ಲಿ ಮಾಡಲಾಗಿದೆ ನೋಡಿ. ಪುತ್ರಕಾಮೇಷ್ಟಿ ಅಂದ್ರೆ ಏನು? ಸಂತಾನಪೇಕ್ಷಿಯಾದ ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗ ಮಾಡುವನು. ಯಜ್ಞೇಶ್ವರ ಪ್ರಸಾದವಾಗಿ ದಿವ್ಯ ಪಾಯಸವು ದೊರಕುವುದು. ಅದನ್ನು ಸೇವಿಸಿದ 3 ಅರಸಿಯರಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರೆಂಬ 4 ಮಕ್ಕಳಾಗುವರು. ನಮಗೆ ಕೆತ್ತನೆಗಳ ಮೂಲಕ ಯಾವ ರೀತಿ ರಾಮಾಯಣದ ಕಥೆಗಳೆಲ್ಲ ನಾವು ಓದ್ತಾ ಇದ್ವಿ. ಸೊ ರಾಮಾಯಣದ ಕಥೆಗಳಿದೆ, ಅದೆಲ್ಲವನ್ನು ಈ ಕಾಂಪೌಂಡ್ನಲ್ಲಿ ಬಹಳ ಚೆನ್ನಾಗಿ ಮಾಡಲಾಗಿದೆ. ನಮ್ಮ ರೈಟ್ ಸೈಡ್ ನೋಡಿ, ಬಹಳ ಸುಂದರವಾಗಿರುವಂಥ ಗಾರ್ಡನ್ ಇದೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ. ರಾಜೇಶ್ ಗಾಂವ್ಕರ್ ಅಂತೇಳಿ ನನ್ನ ಹೆಸರು. ಈ ಕ್ಷೇತ್ರದ ಅರ್ಚಕರು. ಪಂಚಮುಖಿ ಆಂಜನೇಯ ಕ್ಷೇತ್ರ. ಇಲ್ಲಿ 12 ಅಡಿ ಎತ್ತರದ ಏಕಶಿಲೆಯ ಕೃಷ್ಣಶಿಲೆಯ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು 2010ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಗರುಡ ಅವನೆಲ್ಲ ದೇಹದಲ್ಲಿರುವಂಥ ರೋಗ ಬಾಧೆಗಳನ್ನು ನಿವಾರಣೆಯನ್ನು ಮಾಡಿ ಆರೋಗ್ಯವನ್ನು ಕೊಡುವಂಥವನು. ಹಾಗೆ ಉತ್ತರ ಮುಖವಾಗಿ ವರಾಹಸ್ವಾಮಿ, ಸಂಪತ್ತನ್ನು ನೀಡುವಂಥವನು ವರಾಹಸ್ವಾಮಿ ಅಂತಂದರೆ. ಊರ್ಧ್ವಮುಖವಾಗಿ ಮೇಲ್ಗಡೆಯಲ್ಲಿ ಇರುವಂಥವನು ಹಯಗ್ರೀವ. ಹಯಗ್ರೀವ ಅಂತಂದರೆ ಜನರನ್ನು ಆಕರ್ಷಣೆಯನ್ನು ಮಾಡುವಂಥವನು, ಹಾಗೆ ನಮಗೆ ಶಕ್ತಿಯನ್ನು ನೀಡುವಂಥವನು. ಆಯಾ ದಿಕ್ಕುಗಳಿಂದ ದೇವರ ದರ್ಶನವನ್ನು ಮಾಡುವಂಥದ್ದರಿಂದ ಆ 5 ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿದರೆ ಯಾವ ಫಲ ಉಂಟು ಅದು 5 ಬೇರೆ ಬೇರೆ ಮುಖಗಳಲ್ಲ. 5 ಮುಖಗಳ ದರ್ಶನದಿಂದ 5 ಇರುವಂಥದ್ದು. ಶನಿದೋಷ ನಿವಾರಣೆಗೆ ವಿಶೇಷ ಕಾರಣಿಕ ಕ್ಷೇತ್ರವಾಗಿದೆ ಈ ಸ್ಥಳ. ಕ್ಷೇತ್ರದಲ್ಲಿ ಕೋದಂಡರಾಮಸ್ವಾಮಿ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬರುವಂಥ ಏಪ್ರಿಲ್ 9, 10, 11, 12ಕ್ಕೆ ಏಕಕಾಲದಲ್ಲಿ 2 ಕ್ಷೇತ್ರಗಳಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ವಿಶೇಷವಾಗಿ ಅಯೋಧ್ಯೆಯಿಂದ ದೀಪವನ್ನು ಬೆಳಗಿ
ರಥಯಾತ್ರೆಯ ಮೂಲಕ ಕ್ಷೇತ್ರಕ್ಕೆ ತಂದು ಇಲ್ಲಿ ದೀಪವನ್ನು ಬೆಳಗುವ ಮೂಲಕ ಆ ಬ್ರಹ್ಮ ಕಲಶವನ್ನು ಇಲ್ಲಿ ಮಾಡಿಕೊಳ್ಳಲಿದ್ದೇವೆ. ಪಂಚಮುಖಿ ಆಂಜನೇಯ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿ ಒಂದಷ್ಟು ಈ ಕ್ಷೇತ್ರದ ಇತಿಹಾಸವನ್ನೆಲ್ಲ ತಿಳ್ಕೊಂಡ ಬಳಿಕ ಅತ್ಯಂತ ಎತ್ತರದ ಏಕಶಿಲಾ ವಿಗ್ರಹವಾಗಿರುವಂಥ ಕೋದಂಡರಾಮನ ವಿಗ್ರಹ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಶ್ರೀರಾಮನ ಒಂದು ವಿಗ್ರಹ ಕಾಣುತ್ತೆ. ಇದರ ಹಿಂಭಾಗದಲ್ಲಿ ನೋಡಿ ಈ ಕಲ್ಲು ಹಾಗೇ ಇದೆ. ಯಾವ ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಬಂದಿರುವಂತಹ ಭಕ್ತರು ಇದನ್ನು ಆರಾಮಾಗಿ ನೋಡ್ಬೋದು. ಬಂದಾಗ ಇಲ್ಲಿ ಚಪ್ಪಲಿಯನ್ನು ಇಲ್ಲೇ ಬಿಟ್ಟು ಬರಬೇಕು, ಈ ಹುಲ್ಲಿನ ಮೇಲೆ ನಡಿಬಾರದು. ಸೊ ಇಲ್ಲಿ ಕುಳಿತುಕೊಂಡು ಒಂದಷ್ಟು ಸಮಯ ಕಳೆಯೋದಕ್ಕೆ ಅವಕಾಶಗಳಿದೆ. ಜೊತೆಗೆ ನೋಡಿ ದೊಡ್ಡ ಒಂದು ಗದೆ ಇದೆ ಇಲ್ಲಿ. ಸೊ ಕಲ್ಲಿನಿಂದಲೇ ಕೆತ್ತನೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿಂದ ಒಂದು ಸ್ವಲ್ಪ ಮೇಲಕ್ಕೆ ಹೋದರೆ ಇಲ್ಲಿ ಕೆಳಗೆ ಸ್ಥಳ ಪುರಾಣವನ್ನೆಲ್ಲ ಗೋಡೆಗಳ ಮೇಲೆ ಚಿತ್ರಿಸಲಾಗಿದೆ. ಹಾಗೆಯೇ ಸ್ಥಳ ಪುರಾಣವನ್ನೆಲ್ಲ ನೋಡಿ ಒಂದು ಸ್ಟೆಪ್ ಮೇಲಕ್ಕೆ ಬಂದರೆ ಏಕಶಿಲಾ ವಿಗ್ರಹ, ಕೋದಂಡರಾಮನ ಏಕಶಿಲಾ ವಿಗ್ರಹ, ವಿಶ್ವದಲ್ಲೇ ಅತೀ ದೊಡ್ಡ ಏಕಶಿಲಾ ವಿಗ್ರಹ ಇರೋದು ನಮ್ಮ ಪುತ್ತೂರಿನಿಂದ 23 ಕಿಲೋಮೀಟರ್ ದೂರದಲ್ಲಿರುವಂಥ ಹನುಮಗಿರಿ ಕ್ಷೇತ್ರದಲ್ಲಿ. ಸೊ ಇಲ್ಲಿ ನೋಡಿ ಇದೇ ಏಕಶಿಲಾ ವಿಗ್ರಹವನ್ನು ನಾನು ಆವಾಗಿಂದ ಹೇಳ್ತಾ ಇದ್ದೆ ನೋಡಿ, 26 ಅಡಿ ಎತ್ತರದಲ್ಲಿರುವಂಥ ಏಕಶಿಲಾ ವಿಗ್ರಹ. ಸೊ ಕೋದಂಡರಾಮನನ್ನು ನೋಡಿ ಇವತ್ತು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ನೀವು ಬಂದಿಲ್ಲ ಅಂತ ಹೇಳಿದರೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ಬಂದು ನೋಡೋದಕ್ಕೆ ಅವಕಾಶಗಳಿದೆ. ಹಾಗೆಯೇ ಇದರ ಬಲಭಾಗದಲ್ಲೇ ಸೀತಾ ಮಂಟಪ ಇದೆ ನೋಡಿ, ಅದು ಸೀತಾ ಮಂಟಪ. ರಾಮ ಇದ್ದಲ್ಲಿ ಸೀತಾಮಾತೆ ಇರಲೇಬೇಕು. ಹಾಗೆಯೇ ಸೀತಾ ಮಂಟಪ ಇದು. ಇಲ್ಲಿ ಸೀತಾಮಾತೆಯ ಯಾವುದೇ ಮೂರ್ತಿಗಳು ಕಾಣ್ತಾ ಇಲ್ಲ, ಮಂಟಪ ಮಾತ್ರ ಕಾಣ್ತಾ ಇದೆ. ಆದರೆ ಸೀತಾಮಾತೆ ಎಲ್ಲಿದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇದ್ದರೆ, ಇಲ್ಲಿರುವಂಥ ಪ್ರಕೃತಿಯ ರೂಪದಲ್ಲೇ ಸೀತಾಮಾತೆಯನ್ನು ನಾವು ಪೂಜಿಸ್ತಾ ಇದ್ದೇವೆ. ಹಾಗಾಗಿ ಬೇರೆ ಬೇರೆ ರೀತಿಯ ಸಸ್ಯ ಗಿಡ ಮರಗಳನ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ. ಕೋದಂಡರಾಮ ಇಲ್ಲಿದ್ದಾರೆ, ಸೀತಾ ಮಂಟಪ ಇಲ್ಲಿದೆ. ಹಾಗೆಯೇ ಸೀತಾಮಾತೆ ನಮ್ಮ ಜೊತೆಗೆ ಪ್ರಕೃತಿಯ ರೂಪದಲ್ಲಿ ಇಲ್ಲಿ ಸದಾ ಕಾಲವೂ ಇರ್ತಾರೆ. ಹನುಮಗಿರಿ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಬಂದಿರ್ಬೋದು. ಇಲ್ಲಿ ಬಂದು ಪಂಚಮುಖಿ ಆಂಜನೇಯನನ್ನು ನೋಡಿರ್ಬೋದು. ಹಾಗೆಯೇ ಏಕಶಿಲದಲ್ಲಿರುವಂತಹ ಕೋದಂಡರಾಮನನ್ನು ನೋಡಿರ್ಬೋದು. ಕೋದಂಡರಾಮನ ಎದುರು ಭಾಗದಲ್ಲಿರುವಂತಹ ಆ ಬಿಲ್ಲಿನ ಒಂದು ಆಕಾರವನ್ನು ನೋಡಿರ್ಬೋದು. ಆದರೆ ಎಷ್ಟು ಮಂದಿ 2023ರಲ್ಲಿ ದೇಶದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಬಂದು ಉದ್ಘಾಟನೆಯನ್ನ ಮಾಡಿರುವಂತಹ ಈ ಒಂದು ಅಮರಗಿರಿ ಬದುಕು ಸಮಾಜಕ್ಕಾಗಿ ಪ್ರಾಣ ದೇಶಕ್ಕಾಗಿ ಧರ್ಮಶ್ರೀ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹನುಮಗಿರಿಯ ಈ ಒಂದು ಕಾನ್ಸೆಪ್ಟ್ ಅನ್ನ ನೋಡಿದ್ದೀರಿ ಅಂತ ಹೇಳುವಂಥದ್ದು. ಶನಿವಾರ ಭಾನುವಾರ ಸರ್ಕಾರಿ ರಜಾ ದಿನಗಳಲ್ಲಿ ಮಾತ್ರ ವೀಕ್ಷಣೆಗೆ ಅವಕಾಶ ಇರೋದು. ಸೊ ನಿಮಗೆ ನಾನು ಇವತ್ತು ತೋರಿಸಬೇಕು ಅಂತ ಹೇಳುವ ಕಾರಣದಿಂದ ಇಲ್ಲಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ವಿಶೇಷವಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಟ್ಯಾಂಕ್ ಇದೆ, ಅರುಣ್ ಕೇತರ್ಪಾಲ್ ವೇದಿಕೆ ಅಂತ ಇದೆ. ಪರಮವೀರ್ಗಳು ಯಾರೆಲ್ಲ ಅಂತ ಹೇಳುವಂಥದ್ದನ್ನು ಅಲ್ಲಿ ಬೋರ್ಡ್ಗಳಲ್ಲಿ ಹಾಕಿದ್ದಾರೆ. ದೇವರ ಭಕ್ತಿಯ ಜೊತೆಗೆ ದೇಶದ ಭಕ್ತಿ ಕೂಡ ಎಷ್ಟು ನಮ್ಮ ಮನಸ್ಸಿನಲ್ಲಿ ಇರಬೇಕು ಅನ್ನೋದೇ ಈ ಅಮರಗಿರಿಯ ಬಹಳ ವಿಶೇಷವಾದ ಕಾನ್ಸೆಪ್ಟ್. ಇದೊಂದು ಆಫೀಸ್ ರೂಮ್. ಎಷ್ಟು ಮಂದಿ ಇಲ್ಲಿ ಬಂದಿದ್ದೀರಿ ನೋಡಿದಿರಿ ನೋಡಿಲ್ಲ ನೋಡಿ, ಹೊಸ ಪ್ರಪಂಚಕ್ಕೆ ಸ್ವಾಗತ ಅಮರಗಿರಿಗೆ. ಸೊ ಏನನ್ನುವಂಥದ್ದು ಇನ್ನು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗ್ತದೆ. ಇದು ಎಸ್ಪೆಷಲಿ ನಮ್ಮ ಏನು ದೇವರ ಭಕ್ತಿಯ ಜೊತೆಗೆ ದೇಶಭಕ್ತಿ ಅಂತ ಏನು ಹೇಳ್ತೀವಿ ಅದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿಂದ ಒಂದು 5-6 ಹೆಜ್ಜೆ ಮುಂದಕ್ಕೆ ಬಂದರೆ ನೋಡಿ, ಮೇಲ್ಭಾಗದಲ್ಲಿ ಇದು ಅಮರ ಜ್ಯೋತಿ. ಹಾಗೇನೆ ನಮ್ಮ ಸೇನೆಗಳು, ಇದು ವಾಯುಸೇನೆ, ಭೂಸೇನೆದಿದೆ, ಜಲಸೇನೆ, ಅಮರ ಜ್ಯೋತಿ ಮೇಲ್ಭಾಗದಲ್ಲಿದೆ ನೋಡಿ. ಪಾಕಿಸ್ತಾನ ಬಾರ್ಡರ್ ಹತ್ರ ಆಚೆ ಪಾಕಿಸ್ತಾನದವರು ಡೆತ್ ಆಗಿರುವಂತಹದ್ದು ಆಚೆ ಕಾಣ್ತಾ ಇದೆ. ಜೊತೆಗೆ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನ ನಮ್ಮ ಯೋಧರು ಹಾರಿಸಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಎದುರು ಭಾಗದಲ್ಲಿ ತೋರಿಸ್ತಾರೆ. ಸ್ಪಿರಂಗಿಲನ್ನು ಇಲ್ಲಿ ಹಾಕಿದ್ದಾರೆ. ಬಟ್ ಒಳಭಾಗಕ್ಕೆ ಹೋಗೋಣ ಬನ್ನಿ. ಅಮರಗಿರಿಗೆ ನಿಮಗೆ ಸ್ವಾಗತ. ಈ ಒಂದು ಅಮರಗಿರಿಯನ್ನ 2023ರಲ್ಲಿ ಉದ್ಘಾಟಿಸಿಕೊಟ್ಟಿರುವಂತಹದ್ದು ನಮ್ಮ ದೇಶದ ಗೃಹ ಮಂತ್ರಿಗಳು ಶ್ರೀಯುತ ಅಮಿತ್ ಶಾ ಅವರು ಇಲ್ಲಿ ಬಂದಾಗ ಇದೇ ಒಂದು ಚೇರ್ ಹಾಗೆ ಇದೊಂದು ಟೇಬಲ್ ನಲ್ಲಿ ಕುಳಿತು ಬರೆದಿರತಕ್ಕಂತಹದ್ದು ಏನು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಅವರು ಇಲ್ಲಿ ಏನು ಬರೆದಿದ್ರು ಅದನ್ನ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಪ್ರತಿಯೊಂದು ಲ್ಯಾಂಗ್ವೇಜಸ್ ಅಲ್ಲಿ ಕೂಡ. 11/2/2023ರಂದು ಇವರು ಇಲ್ಲಿ ಉದ್ಘಾಟನೆ ಮಾಡಿರೋದು. ಅಟಲ್ ಬಿಹಾರಿ ವಾಜಪೇಯಿ ಹಾಗೆಯೇ ನರೇಂದ್ರ ಮೋದಿಜಿ ಅವರ 2 ಭಾವಚಿತ್ರಗಳಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಯಾಕೆ ಇಲ್ಲಿ ಭಾವಚಿತ್ರ ಹಾಕಿದ್ದಾರೆ ಅಂತ ಹೇಳಿದ್ರೆ, ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದಿರುವಂತಹ ನೆನಪಿಗೆ ಬೇಕಾಗಿ
ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಹಾಕಿದ್ದೇವೆ. ಹಾಗೆಯೇ ಮೋದಿಜಿ ಅವರನ್ನ ಯಾಕೆ ಇಲ್ಲಿ ಭಾವಚಿತ್ರ ಇದೆ ಅಂತ ಹೇಳಿದ್ರೆ, ಪುಲ್ವಾಮಾ ದಾಳಿಯಲ್ಲಿ ನಮ್ಮ ದೇಶಕ್ಕೆ ಗೆಲುವನ್ನು ತಂದುಕೊಟ್ಟಿರೋದು, ಆ ಕಾರಣಕ್ಕಾಗಿ ಮೋದಿಜಿ ಅವರ ಭಾವಚಿತ್ರ ಇಲ್ಲಿದೆ. ಹಾಗೆಯೇ ಪ್ರತಿಯೊಂದು ಇಲ್ಲಿ ಮೇಲಿರುವಂಥ ಗೋಡೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಇಲ್ಲಿ ನೋಡಬಹುದು. ಹಾಗೆಯೇ ಇಲ್ಲಿಂದ ಜೈ ಹಿಂದ್ ಅಂತ ಇದೆ. ಸೊ ನಮ್ಮ ಹುತಾತ್ಮ ಯೋಧರ ಸ್ಮಾರಕಗಳು ಹೀಗಿದೆ. ಹಾಗೆಯೇ ನಮ್ಮ ಒಂದು ದೇಶದಲ್ಲಿ ಆ ಹಿಂಭಾಗದಲ್ಲಿ ಕಾಣ್ತಕ್ಕಂತಹ ಸೂರ್ಯ ರಶ್ಮಿಗಳು ಅಥವಾ ಸೂರ್ಯೋದಯ ಅನ್ನುವಂಥದ್ದು ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಯೋಧರು ಬಹಳ ಮುಖ್ಯವಾದ ಪ್ರಮುಖವಾದ ಪಾತ್ರವನ್ನ ವಹಿಸ್ಕೊಳ್ತಾರೆ ಅಂತ ಹೇಳುವಂತ ಕಾನ್ಸೆಪ್ಟ್. ಯೋಧರು ಇದ್ರೆ ಆ ದಿನ ಬೆಳಗಾಗಿ ನಾವು ಸೂರ್ಯೋದಯವನ್ನ ನೋಡುವುದಕ್ಕೆ ಭಾರತವಾಸಿಗಳು ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಎಲ್ಲ ಭಾವಚಿತ್ರಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಇದರ ಜೊತೆಗೆ ನಮ್ಮ ದೇಶಕ್ಕೋಸ್ಕರ ತಮ್ಮನ್ನ ತಾವು ಅರ್ಪಿಸಿಕೊಂಡಿರುವಂತಹ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಒಂದು ಭಾವಚಿತ್ರ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರದ್ದು ಇದೆ. ಸೊ ಇದೆಲ್ಲ ಕಾನ್ಸೆಪ್ಟ್ ಆದ ನಂತರ ಮತ್ತೆ ಒಂದು ಸುತ್ತುವರಿದು ಬಂದಾಗ ಇಲ್ಲೆಲ್ಲ ನೋಡಿ ಭಾವಚಿತ್ರಗಳು, ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರದು, ಮತ್ತೆ ನಮ್ಮ ಭಾರತ ಮಾತೆದು. ಇದು ಕಂಪ್ಲೀಟ್ ಆಗಿ ಮಾರ್ಬಲ್ ನಲ್ಲಿ ಮಾಡಿರುವಂತಹ ಭಾರತ ಮಾತೆ, ರಾಜಸ್ಥಾನ ಶಿಲೆ ಇದು ಮಾರ್ಬಲ್ ನಲ್ಲಿ ಮಾಡಿರೋದು. ಸೊ ಭಾರತ ಮಾತೆಯ ಎದುರು ಭಾಗದಲ್ಲಿ ಎರಡು ಸಣ್ಣ ಸ್ಟ್ಯಾಚುಗಳನ್ನು ನೋಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಸೈನಿಕ, ಮತ್ತೊಂದು ಕಡೆಯಲ್ಲಿ ರೈತ. ಈ ಭಾರತ ಮಾತೆ ಯಾವತ್ತೂ ಹೀಗೆ ಇರಬೇಕಿದ್ರೆ ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಸೈನಿಕರು ಇರಬೇಕು, ರೈತರು ಇರಬೇಕು. ಇದೆರಡು ಜನ ಇದ್ರೆ ಮಾತ್ರ ಈ ಭಾರತ ಮಾತೆ ಹೀಗೆ ನಗುಮುಖದಿಂದ ಇರಲಿಕ್ಕೆ ಸಾಧ್ಯ. ಅದರ ಹಿಂಭಾಗದಲ್ಲಿ ಅಖಂಡ ಭಾರತದ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅದರ ಮೇಲ್ಭಾಗದಲ್ಲಿ ನೋಡಬಹುದು ಆಂಜನೇಯ. ಯಾವತ್ತೂ ಕೂಡ ಆಂಜನೇಯ ಅಂತ ಹೇಳುವಂಥದ್ದು ಚಿರಂಜೀವಿ. ಹಾಗಾಗಿ ಆಂಜನೇಯ ನಮ್ಮ ಅಖಂಡ ಭಾರತವನ್ನ ಮಾಡೋದಕ್ಕೆ ನಮ್ಮೆಲ್ಲ ಊರಿನಲ್ಲಿರುವಂತಹ ಬಜರಂಗಿಗಳ ಮೂಲಕವಾಗಿ ಮತ್ತೆ ಬರ್ತಾರೆ ಅಂತ ಹೇಳುವಂಥದ್ದು. ಹಾಗೆಯೇ ಯಾವತ್ತೂ ಕೈಲಾಸದಲ್ಲಿ ಶಿವಪಾರ್ವತಿಯರ ಆಶೀರ್ವಾದ ನಮ್ಮ ಅಖಂಡ ಭಾರತದ ಪ್ರತಿಯೊಬ್ಬ ನಿವಾಸಿಗಳಿಗೆ ಇರ್ತದೆ ಅನ್ನೋದೇ ಈ ಒಂದು ಕಾನ್ಸೆಪ್ಟ್ನ ಬಹಳ ಮುಖ್ಯವಾದ ಉದ್ದೇಶ. ನೀವು ಬಂದಾಗ ನೀವೇನಾದ್ರೂ ಸೇವೆಯನ್ನ ಕೊಡೋದಿದ್ರೆ ನಿಮ್ಮ ಕಾಣಿಕೆಯನ್ನ ಹಾಕಬಹುದು. ದೇವರ ಭಕ್ತಿಯ ಜೊತೆಗೆ ದೇಶಭಕ್ತಿಯ ಉದ್ದೇಶದಿಂದ ಸಾಕಷ್ಟು ಮಂದಿಗೆ ಈ ಅಮರಗಿರಿ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಅಮಿತ್ ಶಾ ಬಂದ್ರು, ಹೌದು ನೆನಪಿದೆ ಅಂತ ಹೇಳುವಂಥದ್ದು ನೀವು ಹೇಳ್ವಿರಿ ಇವಾಗ. ಆದ್ರೆ ಬಂದಾಗ ಏನಿತ್ತು ಏನಿಲ್ಲಿ ಒಂದು ಹೊಸ ಒಂದು ಆಲೋಚನೆಗಳು ನಮ್ಮ ದಕ್ಷಿಣ ಭಾರತದಲ್ಲೇ ಕನ್ಯಾಕುಮಾರಿ ಆದ ನಂತರ ನಮ್ಮ ಹನುಮಗಿರಿಯಲ್ಲಿ ಆಗಿದೆ ಅಂತ ಹೇಳುವಂಥದ್ದನ್ನು ತಾವು ಆಲೋಚನೆ ಮಾಡಬೇಕು. ಇಷ್ಟು ಮಾತ್ರ ಅಲ್ಲದೆ ಒಂದು ಸ್ವಲ್ಪ ಹೊರಭಾಗಕ್ಕೆ ಹೋದ್ರೆ ಸೈನಿಕರು ಯಾವ ರೀತಿ ನಮ್ಮ ದೇಶದ ಸೇವೆಗೋಸ್ಕರ ಹೋರಾಡ್ತಾ ಇರ್ತಾರೆ ಅಂತ ಹೇಳುವಂಥದ್ದನ್ನ ನಾವು ಕೇವಲ ಪಠ್ಯ ಪುಸ್ತಕಗಳಿಂದ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅಥವಾ ದೊಡ್ಡವರಿಗೂ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ಬೇಕಾಗಿ ಚೀನಾ ಬಾರ್ಡರ್ನಲ್ಲಿ ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಅಂತಹ ಮೈಕೊರೆಯುವ ಚಳಿಯಲ್ಲಿ ಹೇಗೆ ಹೋರಾಡ್ತಾ ಇರ್ತಾರೆ, ಹೇಗೆ ನಮ್ಮ ದೇಶವನ್ನು ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿ ಮಾಡಿರುವಂಥ ಕಾನ್ಸೆಪ್ಟ್ ನೋಡಿ. ಇದು ಆ ಕಡೆ ಚೀನಾದ ಹೊರಭಾಗದಲ್ಲಿರುವಂತಹ ಅಂದರೆ ಆ ಕಡೆಯ ಸೈನಿಕರು. ಸೊ ನಮ್ಮ ದೇಶದ ಸೈನಿಕರು ಇದೇ ರೀತಿ ಈ ರೀತಿ ಮಂಜು ಹಿಮ ಶಿಖರಗಳ ಮಧ್ಯೆ ನಮ್ಮ ದೇಶವನ್ನು ಕಾಯ್ತಾ ಇರ್ತಾರೆ. ಸೊ ಸುತ್ತಗಲಗಳಲ್ಲಿ ನೋಡಿದರೆ ಒಂದು ವಾಕ್ ಹೋಗೋದಕ್ಕೆ ಒಳ್ಳೆಯ ವ್ಯವಸ್ಥೆ ಇದೆ. ಬಹಳ ಇಳಿಜಾರಾಗಿರುವಂಥ ಭೂಮಿಯಿಂದ ಇಂಥ ಒಂದು ಅಮರಗಿರಿಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆಲ್ಲ ಇಷ್ಟ ಆಯಿತು ನಾನು ಭಾವಿಸ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋವನ್ನು ತುಂಬ ಮಂದಿಗೆ ತಲುಪಿಸುವುದರ ಮೂಲಕ ನಮ್ಮ ಊರಿನಲ್ಲೇ ಇಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ ಅಂತ ಹೇಳೋದನ್ನು ಎಲ್ರಿಗೂ ತಿಳಿಸಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನಮಸ್ತೆ.